ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮಿಥುನ ರಾಶಿ ಮಾರ್ಚ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ 19ನೇ ತಾರೀಕು ಮಾರ್ಚ್ 2026 ಚಾಂದ್ರಮಾನ ಯುಗಾದಿ ಹಬ್ಬ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಮುಗಿಯುತ್ತೆ. ಈ ತಿಂಗಳು ನಿಮಗೆ ಶ್ರೀ ಪರಾಭವ ನಾಮ ಸಂವತ್ಸರ ಆರಂಭ ಆಗುತ್ತೆ. ಯುಗಾದಿ ವರ್ಷ ಭವಿಷ್ಯವನ್ನು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಮಾರ್ಚ್ ತಿಂಗಳ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ಈ ತಿಂಗಳಲ್ಲಿ ಗ್ರಹಗಳು ರಾಶಿ ಪರಿವರ್ತನೆ ಅಂದರೆ 1ನೇ ತಾರೀಕು ಮಾರ್ಚ್ 2026 ಶುಕ್ರ ಉಚ್ಚನಾಗ್ತಾನೆ. ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ. 14 ಮಾರ್ಚ್ 2026 ಸೂರ್ಯ ಕೂಡ ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ. 11 ಮಾರ್ಚ್ 2026 ಗುರು ವಕ್ರತ್ಯಾಗವನ್ನ ಮಾಡ್ತಾನೆ. ಗುರು ವಕ್ರತ್ಯಾಗ ಎಲ್ಲಿ ಮಾಡ್ತಾನೆ? ಮಿಥುನ ರಾಶಿಯಲ್ಲಿ ವಕ್ರತ್ಯಾಗವನ್ನ ಮಾಡ್ತಾನೆ. ಇದೆಲ್ಲ ಆಧಾರದ ಮೇಲೆ ಮಿಥುನ ರಾಶಿಯವರಿಗೆ ಇದು ವರ್ಷ ಭವಿಷ್ಯ ಅಲ್ಲ, ತಿಂಗಳ ಭವಿಷ್ಯ. ಯುಗಾದಿ ಭವಿಷ್ಯ ಇದೆಯಲ್ಲ, ಅದು 2026-27 ಸಪರೇಟ್ ವಿಡಿಯೋ. ಇಲ್ಲಿಗ ತಿಂಗಳ ಭವಿಷ್ಯ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ. ಈ ತಿಂಗಳಲ್ಲಿ ನೋಡಿ, ಗ್ರಹಗಳು ಮಿಥುನ ರಾಶಿಯವರಿಗೆ ಕುಜ ನಿಮಗೆ ಎಷ್ಟನೇ ಮನೆ ಅಧಿಪತಿ? ಮಿಥುನ ರಾಶಿಯವರಿಗೆ 6ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಲಾಭಾಧಿಪತಿ ಗೋಚಾರದಲ್ಲಿ ಶುಭ ಫಲ ಕೊಡಲ್ಲ. ಬುಧ ನಿಮ್ಮ ಜನ್ಮ ರಾಶ್ಯಾಧಿಪತಿ 9ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಚತುರ್ಥಾಧಿಪತಿ 9ನೇ ಮನೆಯಲ್ಲಿ ಬುಧ ನಿಮ್ಮ ಸ್ವಯಂ ರಾಶ್ಯಾಧಿಪತಿ ನಿಮಗೆ ಶುಭ ಫಲಗಳನ್ನು ಕೊಡಲ್ಲ. ಶುಕ್ರ ನಿಮಗೆ ಪಂಚಮಾಧಿಪತಿ ವ್ಯಯಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಶುಕ್ರನು ಕೂಡ ನಿಮಗೆ ಶುಭ ಫಲಗಳನ್ನು ಕೊಡಲ್ಲ. ನಿಮಗೆ ತೃತೀಯಾಧಿಪತಿಯಾದಂತಹ ಸೂರ್ಯ 14ನೇ ತಾರೀಕು ಮಾರ್ಚ್ 2026 ನಂತರ ಸೂರ್ಯ ಶುಭ ಫಲ ಕೊಡ್ತಾನೆ. ಎಲ್ಲಾ ಗ್ರಹಗಳು ಸುತ್ತುತ್ತಾ ಇರೋದು ಯಾರಿಂದೆ? ಸೂರ್ಯನಿಂದೆ. ಅಂತಹ ಸೂರ್ಯ ಮಿಥುನ ರಾಶಿಯವರಿಗೆ ನೀವು ವೆಯ್ಟ್ ಮಾಡಬೇಕು. 14 ಮಾರ್ಚ್ 2026 ನಂತರ ನಿಮಗೆ ಸಮಯ ಬದಲಾವಣೆ ಆಗುತ್ತೆ. ಸೂರ್ಯ ಅಂದಾಗೇನು? ರಾಜಕಾರಣಿಗಳು. ಆ ಕಾಲದಲ್ಲಿ ರಾಜಗಳಿದ್ರು. ರಾಜಕಾರಣಿಗಳ ಸಹಾಯ ಆಗುತ್ತಾ? ಖಂಡಿತ. ಪ್ರೆಸಿಡೆಂಟ್ ಇಂದ ಸಹಾಯ ಆಗುತ್ತಾ? ಆಗತ್ತೆ. ನಿಮ್ಮ ಆಫೀಸಲ್ಲಿ ಯಾರು ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಅಡ್ಮಿನ್ಸ್ ಅಂತ ಯಾರಿರ್ತಾರೋ ಅವರಿಂದ ಸಹಾಯಗಳು ಬೇಕಾ? 14ನೇ ತಾರೀಕುವರೆಗೂ ಕಾಯಿರಿ. ರಾಜಕಾರಣಿಗಳ ಸಹಾಯ ಬೇಕಾ ಅಥವಾ ಸರ್ಕಾರದ ಸಹಾಯ ಬೇಕಾ? ಕಾಯ್ಬೇಕು. ನಿಮಗೆ ಹೆಸರು ಬೇಕು, ನೇಮ್ ಅಂಡ್ ಫೇಮ್ ಬರಬೇಕು, ದೇವರ ಆಶೀರ್ವಾದ ಸಿಗ್ಬೇಕಾದ್ರೂ ಕಾಯ್ಬೇಕಾಗುತ್ತೆ. ಅಷ್ಟು ಸುಲಭವಾಗಿ ಸಿಗಲ್ಲ. ಅಧಿಕಾರ ಸಿಗ್ಬೇಕು ಅಂದಾಗ. ಅರ್ಥ ಆಯ್ತಾ? ಹಾಗಾದ್ರೆ ಸೂರ್ಯ ನಿಮಗೆ ಯಾವ ತರ ಶುಭ ಒಳ್ಳೆ ಫಲ ಹೇಳ್ತಾ ಹೋದ್ರೆ, ಸೂರ್ಯ ನಿಮಗೆ ಯಾವ ತರ ಫಲಾನುಫಲ ಕೊಡ್ತಾನೆ ಮಿಥುನ ರಾಶಿಯವರಿಗೆ ದಶಮ ಭಾವದಲ್ಲಿ ಅಂದಾಗ, ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಸ್ತ್ರೀಯರ ಜೊತೆ ಸಂಬಂಧಗಳು ಉಂಟಾಗುತ್ತೆ. ಕಳೆದುಕೊಂಡಂತಹ ಅಧಿಕಾರವನ್ನ ಮತ್ತೆ ಕೊಟ್ಬಿಡ್ತಾನೆ. ಅದ್ರಲ್ಲಿ ನಿಮಗೆ ಸೂರ್ಯ ದಶೆ ಇರಬೇಕು. ನಿಮ್ಮ ಜಾತಕದಲ್ಲಿ ಸೂರ್ಯ ಶುಭಕಾರಕನಾಗಿರಬೇಕು. ಸರ್ವಾಷ್ಟಕ ವರ್ಗ, ಭಿನ್ನಾಷ್ಟಕ ವರ್ಗಗಳಲ್ಲಿ ಸೂರ್ಯನ ಬಿಂದು ಅತಿ ಹೆಚ್ಚು ನಿಮಗೆ ಬಿಂದುಗಳು ಕೊಟ್ಟಿರಬೇಕು. ಒಳ್ಳೆ ಅಗ್ನಿತತ್ವ ರಾಶಿ, ಭೂ ತತ್ವ ರಾಶಿಗಳಲ್ಲಿ ಸೂರ್ಯನ ನಿಮ್ಮ ಜನ್ಮ ರಾಶಿಯಲ್ಲಿ ಇರಬೇಕು. ಅವೆಲ್ಲ ಗೊತ್ತಾಗ್ಬೇಕಾದ್ರೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ಬೇಕು. ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ. ಸೂರ್ಯ ಚೆನ್ನಾಗಿದ್ರೆ ಇವೆಲ್ಲ ಫಲ ಸಿಗುತ್ತೆ. ಸರ್ಕಾರಿ ಅಧಿಕಾರಿಗಳಿಂದ ಲಾಭ, ಉತ್ತಮ ವಸ್ತ್ರ, ವೈಭವ. ಸೂರ್ಯನೇ ಕಳೆದುಕೊಂಡಂತ ಅಧಿಕಾರ ಮತ್ತೆ ಪಡೆದು ಬಿಡ್ತೀರಿ. ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ. ನೀವು ಮಾಡಿದಂಥ ಕೆಲಸ ನೋಡಿ ಜನ ಹೊಗಳುವಂತಹ ಸಾಧ್ಯತೆ ಇದೆ. ಸಮಾಜದಲ್ಲಿ ಉನ್ನತವಾದ ಸ್ಥಾನ ಮಾನವನ್ನ ನೀವು ಪಡಿತೀರಿ. ಆಧ್ಯಾತ್ಮಿಕ ಒಲವು ಕೂಡ ನಿಮಗೆ ಹೆಚ್ಚಾಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಹಂಗಾರೆ ಇವೆಲ್ಲ ಗ್ರಹಗಳು ಶುಭ ಫಲ ಕೊಡಲ್ವಲ್ಲ ಗುರುಜಿ, ಏನೇನು ನೆಗೆಟಿವ್ ಆಗ್ಬೋದು ಅಂತ ಕೇಳಿದ್ರೆ,
ನಿಮಗೆ ಕೆಲವರಿಗೆ ನೆಗೆಟಿವ್ ಕೇಳೋಷ್ಟು ಕೆಟ್ಟದ್ದು ಆಗತ್ತೆ, ಕೇಳೋಷ್ಟು ಶಕ್ತಿ ಇರಲ್ಲ. ಇನ್ನು ಕೆಲವರಿಗೆ ಹೇಳಿ ಗುರೂಜಿ ನಾವು ಮೊದಲೇ ಪ್ರಿಕಾಷನ್ ತಗೊಂತೀವಿ ಅಂತ ಹೇಳೋವಂಥವ್ರಿಗಾದ್ರೆ, ಆಗ ಕುಜ ಭಾಗ್ಯ ಭಾವದಲ್ಲಿ ಶುಭ ಫಲ ಕೊಡ್ತಾನ? ಕೊಡಲ್ಲ. ಕುಜ ಅವಾಗ 9ನೇ ಮನೆಯಲ್ಲಿ ಯಾವ ತರ ಫಲ ಕೊಡ್ತಾನೆ? ಅಪಘಾತಗಳಾಗ್ಬೋದು, ಕೆಲವರಿಗೆ ಸಡನ್ ಆಗಿ ಅನಾರೋಗ್ಯ ಉಂಟಾಗ್ಬೋದು, 14ನೇ ತಾರೀಕು ಒಳಗಡೆ ಏನ್ ಬೇಕಾದ್ರೂ ನೆಗೆಟಿವ್ ಆಗ್ಬೋದು. ಸೂರ್ಯ ನಿಮಗೆ ಫಲ ಕೊಡಕ್ಕೆ ಇನ್ನು 14ನೇ ತಾರೀಕುವರೆಗೂ ವೇಟ್ ಮಾಡಬೇಕು. ತಂದೆಗೆ ಕಷ್ಟ ಕಾಲ ಉಂಟಾಗ್ಬೋದು, ಧಾರ್ಮಿಕ ವ್ಯಕ್ತಿಗಳ ಶಾಪ ನಿಮಗೆ ತಗಲ್ಬೋದು. ಅದಕ್ಕೆ ಜಾಗೃತರಾಗಿರ್ಬೇಕು. ಬುಧ 9ನೇ ಮನೆಯಲ್ಲಿ ಬಂಧುಗಳೇ ಶತ್ರುಗಳಾಗ್ಬೋದು, ಚರ್ಮ ವ್ಯಾಧಿಗಳು, ಪಿತ್ತದಲ್ಲಿ ವ್ಯತ್ಯಾಸ ಉಂಟಾಗುವಂತಹ ಸಾಧ್ಯತೆಗಳಿದೆ. ಶುಕ್ರ 10ನೇ ಮನೆ, ಸ್ತ್ರೀಯಿಂದ ಅನುಕೂಲ ಆಗುತ್ತೆ ಅನ್ಕೊಂತೀರಾ, ಆದ್ರೆ ಸ್ತ್ರೀಯಿಂದನೂ ನಿಮಗೆ ತೊಂದರೆಗಳಾಗುತ್ತೆ. ವೃತ್ತಿಯಲ್ಲಿ ಆದಾಯ ಇರಲ್ಲ, ಸ್ವಲ್ಪ ಕಲಹಗಳು ಜಾಸ್ತಿ ಆಗುವಂಥದ್ದು, ಹೊಸ ಶತ್ರುಗಳು, ಕೈಗೊಂಡ ಕಾರ್ಯಗಳಲ್ಲಿ ಸೋಲುಂಟಾಗುವಂತಹ ಸಾಧ್ಯತೆಗಳಿದೆ. ಅದಕ್ಕೆ ಮಿಥುನ ರಾಶಿ ಜಾತಕರು ಪರಿಹಾರ, ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡೋದು ಬಹಳ ಮುಖ್ಯ. ಶಿವನ ದೇವಸ್ಥಾನಕ್ಕೆ ಎಣ್ಣೆ, ಬತ್ತಿ ಅಂಥವನ್ನೆಲ್ಲ ದಾನ ಮಾಡಿ ಅದು ಕೂಡ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಶಕ್ತಿ ದೇವತೆಗಳ ದರ್ಶನ ಮಾಡೋದು ಕೂಡ ಅದು ಕೂಡ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.